ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಬನ್ನಿ, ನಾನು ಇವತ್ತು ಉಪ್ಪಿನಕಾಯಿಯನ್ನ ಹಾಕ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಯಲ್ಲಿ ಇವತ್ತು ಉಪ್ಪಿನಕಾಯಿಯನ್ನ ಹಾಕೋಣ, ಅದೇ ಮತ್ತೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಇವತ್ತು ಹಾಕ್ತಾ ಇರೋ ಉಪ್ಪಿನಕಾಯಿ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನಾನು ಇಲ್ಲಿ ತಗೊಂಡಿರೋಂಥ ವಸ್ತುಗಳು ಆ ರೀತಿ ಇದೆ. ಸೊ ನಾನು ಏನೇನು ತಗೊಂಡಿದ್ದೀನಿ, ಯಾವ ರೀತಿಯಲ್ಲಿ ಮಾಡ್ತೀನಿ ಎಲ್ಲ ನೋಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಇರುತ್ತೆ ರೀ ಈ ರೀತಿ ಮಾಡ್ಕೊಂಡ್ರೆ. ನಾನು ಸ್ಪೆಷಲಿ ಇಲ್ಲಿ ಹುಳಿ ಮಾವಿನಕಾಯಿಯನ್ನ ತಗೊಂಡಿಲ್ಲ, ತೋತಾಪುರಿ ಮಾವಿನಕಾಯಿ ಏನಿದೆ ಅದನ್ನ ತಗೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಮತ್ತೆ ಅದ್ರ ಜೊತೆಗೆ ನಾನು ಇಲ್ಲಿ ತಗೊಂಡಿರೋದು ಸಾಸಿವೆ ಎಣ್ಣೆಯನ್ನ ತಗೊಂಡಿದ್ದೀನಿ. ಹೌದು, ಸಾಸಿವೆ ಎಣ್ಣೆ ತುಂಬಾನೇ ರುಚಿ ಕೊಡುತ್ತೆ ಉಪ್ಪಿನಕಾಯಿಗೋಸ್ಕರ ನಾನು ಬಂದ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮಸಾಲೆಯಲ್ಲಿ ನಾನು ಏನೇನ್ ತಗೊಂಡಿದ್ದೀನಿ ನಿಮ್ಗೆ ತೋರಿಸ್ತೀನಿ ನೋಡಿ. 2 ಸ್ಪೂನ್ ಸಾಸಿವೆ ತಗೊಂಡಿದ್ದೀನಿ, 1.5 ಸ್ಪೂನ್ ಮೆಂತ್ಯ ತಗೊಂಡಿದ್ದೀನಿ. ಇದು ಖಾರ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 5 ರಿಂದ 6 ತಗೊಂಡಿದ್ದೀನಿ. ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇಷ್ಟೆಲ್ಲ ಸೇರಿಸಿ ಯಾವ ರೀತಿಯಲ್ಲಿ ಉಪ್ಪಿನಕಾಯಿ ಮಾಡ್ಕೋಬೇಕು ಮತ್ತೆ ಈ ರೀತಿ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಬನ್ನಿ ಸ್ನೇಹಿತರೆ, ಫಸ್ಟ್ ಈಗ ಮಾವಿನಕಾಯಿ ಏನಿದೆ ಇದನ್ನ ಉತ್ತರಿಸ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಮಾವಿನಕಾಯಿ ಏನಿದೆ ಅದನ್ನ ಕುಯ್ಕೊಂತ ಇದ್ದೀನಿ. ನೋಡಿ, ಬೌಲಲ್ಲಿ ಒಂಚೂರು ಕೂಡ ನೀರಿಲ್ಲ, ಎಲ್ಲಾ ವಸ್ತು ಕೂಡ ಡ್ರೈ ಆಗಿರ್ಬೇಕು, ಯಾವುದರಲ್ಲೂ ಒಂಚೂರು ನೀರಿರಬಾರ್ದು. ನಾನು ಇದನ್ನ ತೊಳೆದ್ಬಿಟ್ಟು ಫಸ್ಟೇ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ ಮಾವಿನಕಾಯಿ ಎಲ್ಲ. ಸೊ ಇದೆಲ್ಲ ಏನಿದೆ ಫಸ್ಟ್ ನೀಟಾಗಿ ನಾವು ಉತ್ತರಿಸ್ಕೊಳ್ಳೋಣ. ಉತ್ತರಿಸ್ಕೊಂಡಾದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಈ ರೀತಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಕೂಡ ಇದೇ ತರ ಮಾವಿನಕಾಯಿ ತಗೊಬಂದು ಟ್ರೈ ಮಾಡಿ. ತೋತಾಪುರಿ ಮಾವಿನಕಾಯಿಯಲ್ಲಿ ಮಾಡೋದ್ರಿಂದ ಟೇಸ್ಟ್ ಚೇಂಜ್ ಬರುತ್ತೆ. ಹುಳಿ ಮಾವಿನಕಾಯಿ ಮಾಡಿದ್ರೆ ಅದೇ ಟೇಸ್ಟ್ ಬೇರೆ ಇರುತ್ತೆ, ತೋತಾಪುರಿ ಮಾವಿನಕಾಯಿಯಲ್ಲಿ ಮಾಡಿದ್ರೆ ಅದೇ ಟೇಸ್ಟ್ ಬೇರೆ ಇರುತ್ತೆ. ಮತ್ತೆ ನಾನು ನಿಮ್ಗೆ ಸಾಸಿವೆ ಎಣ್ಣೆ ತೋರಿಸ್ದೆ ಅಲ್ವಾ, ಸೊ ಅದು ಕೂಡ ಅಷ್ಟೇ, ಎಣ್ಣೆ ಬಳಸಿ, ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸತಿ ಆ ರೀತಿ ಮಾಡಿ ನೋಡಿ, ನಿಮ್ಗೆ ಹೇಗನ್ಸುತ್ತೆ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈ ರೀತಿ ನಾವು ಉತ್ತರಿಸ್ಕೊಳ್ಳೋಣ. ನೋಡಿ, ಈ ಮಟ್ಟಕ್ಕೆ ನಾನು ಉತ್ತರಿಸ್ತಾ ಇದ್ದೀನಿ. ಆದ್ರೆ ನೀವು ಇನ್ನೂ ಒಂದ್ ಸ್ವಲ್ಪ ಎತ್ತಿ ಸಣ್ಣಗೆನೆ ಉತ್ತರಿಸ್ಕೊಂಡ್ರು ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಉತ್ತರಿಸ್ಕೊಂಡಾಗ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನಾನು ಮಾವಿನಕಾಯಿ ಎಲ್ಲ ಉತ್ತರಿಸ್ಕೊಂಡಿದ್ದೀನಿ. ನಾನು ಈ ಸೈಜ್ ಅಲ್ಲಿ ಉತ್ತರಿಸ್ಕೊಂಡಿದ್ದೀನಿ. ಇದೇ ಸೈಜ್ ಅಲ್ಲಿ ಉತ್ತರಿಸ್ಕೋಬೇಕು, ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ಸಣ್ಣನೂ ಬೇಡ. ಸೊ ಈ ರೀತಿ ಉತ್ತರಿಸ್ಕೊಂಡ್ರೆ ಸಾಕು. ನಾನು 4 ಮಾವಿನಕಾಯಿಯನ್ನ ಉತ್ತರಿಸ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಮಸಾಲೆಗಳೆಲ್ಲ ನಾನು ಆಲ್ರೆಡಿ ನಿಮ್ಗೆ ತೋರಿಸ್ದೆ. ಇದೆಲ್ಲ ಈಗ ನಾವು ರೆಡಿ ಮಾಡ್ಕೊಳ್ಳೋಣ. ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ಬನ್ನಿ. ಸರಿ, ನಾನು ಇಲ್ಲಿ ಒಲೆಯನ್ನ ಹಚ್ಕೊಂಡು ಬಾಣಲಿಯನ್ನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈಗ ಸಾಸಿವೆ ಮತ್ತೆ ಮೆಂತ್ಯ ಏನಿದೆ ಅದನ್ನ ಹುರ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಫಸ್ಟಿಗೆ ಮೆಂತ್ಯ ಹಾಕೊಳ್ತಾ ಇದ್ದೀನಿ. ಸಣ್ಣ ಉರಿಲಿ ಕೆಂಪನ್ನ ಹುರ್ಕೋಬೇಕು. ಇದೆಲ್ಲ ನೀಟಾಗಿ ಕೆಂಪಳ ಹುರ್ಕೊಂಡಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ನೀಟಾಗಿ ಹುರ್ಕೊಳ್ಳೋಣ. ಈ ರೀತಿ ಜಾಸ್ತಿ ಸೀಬಾರ್ದು, ಕೆಂಪಳ ಬರ್ಬೇಕು. ಸೊ ಇದೆಲ್ಲ ನಾನು ನೀಟಾಗಿ ವಸ್ತುಗಳನ್ನ ಹುರ್ಕೊಂಡು ನಿಮ್ಗೆ ಸಿಗ್ತೀನಿ.
ನೋಡಿ ಸ್ನೇಹಿತರೆ, ನಾನು ಸಾಸಿವೆ ಮತ್ತೆ ಮೆಂತ್ಯ ಕೆಂಪಳ ಈ ರೀತಿ ಹುರ್ಕೊಂಡಿದೀನಿ. ಈ ರೀತಿ ಹುರ್ಕೋಬೇಕು. ಮತ್ತೆ ಮೆಣಸಿನ್ಕಾಯಿ ಕೂಡ ನಾನು ಬಿಸಿ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಸುಟ್ಕೊಂಡಿಲ್ಲ, ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಇದೆಲ್ಲ ನಾವು ಸೇರಿಸಿ ಜಾರಿಗೆ ಹಾಕೊಳ್ಳೋಣ. ಜಾರಲ್ಲೂ ಕೂಡ ಒಂಚೂರು ಎಲ್ಲೂ ನೀರಿಲ್ಲ ನೋಡಿ, ಈ ರೀತಿ ಒಣಗಿರೋ ರೀತಿ ತಗೋಬೇಕು. ನೀರೆಲ್ಲೂ ಒಂಚೂರು ಸೋಕಿಸ್ಬಾರ್ದು. ಸೊ ಇದಕ್ಕೆಲ್ಲ ನಾವು ಇದೆಲ್ಲ ಹಾಕೊಳ್ಳೋಣ. ನೀವು ಈ ಜಾಗದಲ್ಲಿ ಮೆಣಸಿನ್ಕಾಯಿ ಇಲ್ದಲೆ ಮೆಣಸಿನ್ಕಾಯಿ ಪುಡಿ ಹಾಕೋತೀವಿ ಅಂತ ಅಂದ್ರು ಅಚ್ಚ ಖಾರದ ಪುಡಿ ಅದು ಕೂಡ ಹಾಕೋಬಹುದು. ಸೊ ಮೊದಲಿಗೆ ನಾವು ಇದನ್ನ ಪುಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೆಳ್ಳುಳ್ಳಿ ಏನಿದೆ ಅದನ್ನ ಹಾಕೊಂಡಿಲ್ಲ. ಸೊ ಅದೇ ರೀತಿ ಇದೆ. ಮೆಣಸಿನ್ಕಾಯಿ ಮತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ, ಸಾಸಿವೆ, ಮೆಂತ್ಯ ಇಷ್ಟು ಮಾತ್ರ ನಾನು ಪುಡಿ ಮಾಡ್ಕೊಂತ ಇದ್ದೀನಿ. ಇದು ಪುಡಿ ಮಾಡ್ಕೊಂಡು ನಿಮ್ಗೆ ಸಿಗ್ತೀನಿ ನಾನು. ನೋಡಿಪ್ಪ, ಇದೆಲ್ಲ ನಾನು ಈ ರೀತಿ ಪುಡಿ ಮಾಡ್ಕೊಂಡಿದೀನಿ. ಇದಕ್ಕೆ ನೀರೇನ್ ಹಾಕಿಲ್ಲ, ಈ ರೀತಿ ಬಂದಿದೆ ಪುಡಿ. ಇದೆಲ್ಲ ತಕ್ಕೊಳ್ಳೋಣ. ಇದಾದ್ಮೇಲೆ ಈಗ ಇದಕ್ಕೆ ಬೆಳ್ಳುಳ್ಳಿ ಏನಿದೆ ಅದನ್ನ ಹಾಕಿ ಸುಟ್ಕೊಳ್ಳೋಣ. ಬೆಳ್ಳುಳ್ಳಿ ಎಲ್ಲ ನಿಮ್ಗೆ ಬೆಳ್ಳುಳ್ಳಿ ಏನಾದ್ರೂ ರುಬ್ಬಕ್ಕೆ ಕಡಿಮೆ ಬಿದ್ರೆ ಇದ್ರ ಜೊತೆ ನೀವು ಉಪ್ಪು ಸೇರಿಸ್ಕೋಬಹುದು. ನಾನಿಲ್ಲಿ ಉಪ್ಪು ಸೇರಿಸ್ತಾ ಇಲ್ಲ, ಬೆಳ್ಳುಳ್ಳಿನೇ ಹಾಕೊಂತ ಇದ್ದೀನಿ. ಯಾಕಂದ್ರೆ ನಮ್ಗೆ ಮಾವಿನಕಾಯಿ ಜಾಸ್ತಿ ಇರೋದ್ರಿಂದ ನಾನು ಬೆಳ್ಳುಳ್ಳಿಯನ್ನ ಜಾಸ್ತಿ ತಗೊಂಡಿದ್ದೀನಿ ಅದಕ್ಕೆ. ಸರಿ, ಇದು ರುಬ್ಕೊಂಡಾಗ್ಲಿ ನಾನು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನಾನು ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಾಯ್ತು. ಒಂದ್ ಚೂರ್ ತರ್ತರಿ ಇದೆ, ಪರವಾಗಿಲ್ಲ. ಈ ರೀತಿ ಹಾಕೊಂಡು ಚೆನ್ನಾಗಿರುತ್ತೆ. ಸೊ ಈ 2 ಮಸಾಲೆ ರೆಡಿ ಆದವು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಾನು ತೋರಿಸ್ತೀನಿ. ಉತ್ತರಿಸಿರುವಂತ ಮಾವಿನಕಾಯಿಗೆ ನಾನು ಉಪ್ಪನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮೊದ್ಲಿಗೆನೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಮೀಡಿಯಂ ಆಗಿ ಹಾಕೊಳ್ಳಿ, ಆಮೇಲೆ ಬೇಕಾದ್ರೆ ನಾವು ಮಿಕ್ಸ್ ಮಾಡ್ಕೋಬಹುದು. ಯಾಕಂದ್ರೆ ಇದರಲ್ಲಿ ಜಾಸ್ತಿ ಹುಳಿ ಇರೋದಿಲ್ಲ, ಹಾಗಾಗಿ ಉಪ್ಪು ಮೀಡಿಯಂ ಆಗಿ ಇರ್ಲಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ನಾವು ಆಮೇಲೆ ಬೇಕಾದ್ರೂ ಉಪ್ಪು ಮಿಕ್ಸ್ ಮಾಡ್ಕೋಬಹುದು. ಮೊದಲಿಗೆ ಸ್ವಲ್ಪನ ಹಾಕೊಂಡು ಸ್ವಲ್ಪ ಇದರಲ್ಲಿ ಹುಳಿಯನ್ನ ಬಿಡ್ಲಿ. ಹಾಗಾಗಿ ಸೊ ಇದು ಒಂದ್ ಕಡೆ ಇಟ್ಬಿಟ್ಟು ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನ ತೋರಿಸ್ತೀನಿ. ಸೊ ಇದೆಲ್ಲ ಒಂದ್ ಕಡೆ ಇರ್ಲಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ಸ್ನೇಹಿತರೆ. ಈಗ ಮತ್ತೆ ನಾನು ಇಲ್ಲಿ ಬಾಂಡ್ಲಿಯನ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮತ್ತೆ ಏನೇನ್ ಮಿಕ್ಸ್ ಮಾಡ್ಬೇಕು ತೋರಿಸ್ತೀನಿ. ಬಾಂಡ್ಲಿ ಬಿಸಿ ಆಗ್ಲಿ. ಬಾಂಡ್ಲಿ ಬಿಸಿ ಆಗಿದೆ. ಈಗ ಇದರಲ್ಲಿ ನಾನು ಸಾಸಿವೆ ಎಣ್ಣೆ ಏನಿದೆ ಅದನ್ನ ಹಾಕೊಂತ ಇದ್ದೀನಿ. ನೀವು ಇದ್ರ ಜೊತೆಗೆ ಬೇಕು ಅಂದ್ರೆ ನಿಮ್ಮ ಅಡಿಗೆ ಮನೆಯಲ್ಲಿ ಇರುವಂತಹ ಎಣ್ಣೆ ಕೂಡ ಯೂಸ್ ಮಾಡಬಹುದು. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು, ನಾನಿಲ್ಲಿ ಸಾಸಿವೆ ಎಣ್ಣೆ ಮಾತ್ರ ಹಾಕ್ತಾ ಇದ್ದೀನಿ, ಬೇರೆ ಎಣ್ಣೆ ಹಾಕ್ತಾ ಇಲ್ಲ. ನೀವು ಇದ್ರ ಬದಲಾಗಿ ನಿಮ್ಮ ಅಡಿಗೆ ಎಣ್ಣೆ ಏನಿದೆ ಅದು ಕೂಡ ಯೂಸ್ ಮಾಡಬಹುದು. ಆದ್ರೆ ಎಸ್ಪೆಷಲಿ ನಾವು ಸಾಸಿವೆ ಎಣ್ಣೆ ಉಪ್ಪಿನಕಾಯಿಗೆ ಅಂತ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಒಮ್ಮೆ ಯೂಸ್ ಮಾಡಿ. ಎಣ್ಣೆ ಬಿಸಿ ಆಗ್ಲಿ ಸ್ನೇಹಿತರೆ. ಎಣ್ಣೆ ಬಿಸಿ ಆಗಿದೆ. ಈಗ ಇದಕ್ಕೆ ಸಾಸಿವೆಯನ್ನ ಹಾಕೊಳ್ಳೋಣ. ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ಏನಿದೆ ಜಜ್ಜಿರುವಂತ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ಬೇಕು. ಬೆಳ್ಳುಳ್ಳಿ ಫ್ರೈ ಆಗಿದೆ. ಈಗ ಕರಿಬೇವನ್ನ ಹಾಕೊಳ್ಳೋಣ. ಜೊತೆಯಲ್ಲಿ 1-2 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಒಲೆಯನ್ನ ಆಫ್ ಮಾಡ್ಕೋಬೇಕು. ಒಲೆಯನ್ನ ಆಫ್ ಮಾಡ್ಕೊಂಡು ಇದರಲ್ಲಿ ನಾವು ಮಾಡಿರುವಂತ ಬೆಳ್ಳುಳ್ಳಿ ಮಸಾಲೆ ಏನಿದೆ ಇದನ್ನ ಸೇರಿಸ್ಕೋಬೇಕು. ಇದೆಲ್ಲ ನೀಟಾಗಿ ಇಟ್ಕೊಳ್ಳೋಣ. ಮತ್ತೆ ಈ ಪೌಡರ್ ಏನಿದೆ ನಾವು ಮೆಣಸಿನ್ಕಾಯಿ ಮತ್ತೆ ಸಾಸಿವೆ ಮೆಂತ್ಯ ಅದು ಕೂಡ ಹಾಕೋಬೇಕು. ಇದೆಲ್ಲ ಚೆನ್ನಾಗಿ ಬಿಸಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಬೇಕೆ ಹೊರತು
ಒಲೆ ಆಫ್ ಮಾಡಿ, ಉರಿ ಇರಬಾರ್ದು. ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ ಸ್ನೇಹಿತರೆ, ನಿಜವಾಗ್ಲೂ ಬಾಯಿಯಲ್ಲಿ ನೀರ್ ಬರ್ತಾ ಇದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಸೊ ಇದು ತಣ್ಣಗಾದ್ಮೇಲೆ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ. ಇದೆಲ್ಲ ಸ್ವಲ್ಪ ತಣ್ಣಗಾಗ್ಲಿ, ಅಂದ್ರೆ ಫುಲ್ಲು ತಣ್ಣಗಲ್ಲ, ಸ್ವಲ್ಪ ಉಗುರು ಬೆಚ್ಚಾಗ್ಬೇಕು. ಈಗ ಈ ಮಾವಿನಕಾಯಿಗೆ ನಾವು ಇರುವಂತಹ ಮಸಾಲೆ ಏನಿದೆ ಮಿಕ್ಸ್ ಮಾಡ್ಬೇಕು. ಇದು ಜಾಸ್ತಿ ಬಿಸಿ ಇಲ್ಲ. ಸೊ ಇದೆಲ್ಲ ಇದಕ್ಕೆ ಮಿಕ್ಸ್ ಮಾಡೋಣ. ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ ಫ್ರೆಂಡ್ಸ್. ಇದರಲ್ಲಿ ನೀರ್ ಬಿಟ್ಟಿದೆ ಉಪ್ಪಿನಕಾಯಿಯಲ್ಲಿ, ನೋಡಿ ಉಪ್ಪು ಹಾಕಿದ್ಕೆ ನಾವು ಸ್ವಲ್ಪ ಹುಳಿನ ಬಿಟ್ಟಿದೆ. ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಉಪ್ಪಿನಕಾಯಿ ರೆಡಿ ಆಯ್ತು. ಎಲ್ಲ ನೋಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಈ ರೀತಿ ಒಮ್ಮೆ ಮಾಡಿ ನೋಡಿ. ಮನೆಯಲ್ಲಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಈಗ ನಾವು ನೋಡಿ ಸ್ನೇಹಿತರೆ, ಒಂದು ನೈಟ್ ಬಿಟ್ಟು ಮಾರನೇ ದಿವಸ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ. ಉಪ್ಪಿನಕಾಯಿ ಈ ರೀತಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಿಜವಾಗ್ಲು ತುಂಬಾ ಚೆನ್ನಾಗಿ ರುಚಿ ಬಂದಿದೆ. ಸೊ ನಾನು ತೋರಿಸಿದ ರೀತಿಯಲ್ಲಿ ನೀವು ಒಂದ್ಸತಿ ಮಾಡಿ ನೋಡಿ, ಮತ್ತೆ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಓಕೆನಾ ಸ್ನೇಹಿತರೆ? ಗಾಜಿನ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಇದು ಗಾಜಿನ ಬೌಲಿಗೆ ಹಾಕಿ ನಾವು 1 ದಿನ 2 ದಿನ ಬಿಸಿಲಲ್ಲಿ ಇಟ್ಕೊಂಡ್ರೆ ಇನ್ನ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ರೀತಿ ನೀವು ಗಾಜಿನ ಬೌಲ್ ಇಲ್ಲ ಅಂತ ಅಂದ್ರೂ ಬೇರೆ ಬಾಕ್ಸಿಗಾದ್ರೂ ಹಾಕೋಬಹುದು. ಸೊ ಇದೆಲ್ಲ ನಾನು ಹಾಕೊಂಡಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿಯಲ್ಲಿ ನಾನು ಉಪ್ಪಿನಕಾಯಿ ಮಾಡಿದೆ ಅಂತ ಹೇಳಿ. ತುಂಬಾನೇ ರುಚಿಯಾಗಿರುತ್ತೆ. ಈ ರೀತಿ ಒಂದು ಟೈಮ್ ಮಾಡಿ ನೋಡಿ. ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ